ನಮಸ್ಕಾರ. ಎಲ್ರದ್ದು ತಿಂಡಿ ಆಯ್ತಾ? ಬನ್ನಿ, ನಾನು ಇವತ್ತೊಂದು ಹೊಸ ತಿಂಡಿ ಹೇಳ್ಕೊಡ್ತೀನಿ. ಮಕ್ಕಳಿಗೆ ಸ್ನಾಕ್ಸ್ ಗಾಗಿ ಯೂಸ್ ಮಾಡ್ಕೋಬಹುದು, ಬಾಕ್ಸ್ಗೆ ಯೂಸ್ ಮಾಡ್ಕೋಬಹುದು. ನಮ್ಗೆ ಬೇಜಾರಾದಾಗ, ಚಪಾತಿ ತಿಂದು ತಿಂದು ಬೇಜಾರಾದಾಗ ಈ ತರದೊಂದು ಮಾಡ್ಕೊಂಡು ತಿನ್ಬಹುದು. ಯಾರಾದ್ರೂ ಜಾಯಿನ್ ಆಗಿದಾರ ಲೈವ್ ಅಲ್ಲಿ? ನೋಡೋಣ, 20 ಸೆಕೆಂಡ್ಸ್ ಕಾಯೋಣ ಯಾರಾದ್ರೂ ಬರ್ತಾರಾ ಅಂತ. ಯಾರಾದ್ರೂ ಬಂದಿದ್ದಾರಾ ಲೈವ್ ಅಲ್ಲಿ? ಸರಿ, ಹೋಗ್ಲಿ, ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇವತ್ತು ಮಾಡ್ತಾ ಇರೋದು ಐಟಮ್ ಬಂದ್ಬಿಟ್ಟು ಪಾಲಕ್ ಪನ್ನೀರ್ ಲಿಫಾಫಾ ಅಂತ ಅಂದ್ಬಿಟ್ಟು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಣ್ಣೆ, ಇಟಾಲಿಯನ್ ಹರ್ಬ್ಸು, ಒರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ಗರಂ ಮಸಾಲಾ ಪೌಡರು, ರೆಡ್ ಚಿಲ್ಲಿ ಪೌಡರು, ಎರಡೆರಡು ಹಸಿಮೆಣಸಿನಕಾಯಿ, ಇದು ಪಾಲಕ್ ಸೊಪ್ಪು, ಗೋಧಿ ಹಿಟ್ಟನ್ನ ನಾನು ಮುಂಚೆನೆ ನೆನಿಬೇಕು ಅಂತ ಕಲಸಿ ಇಟ್ಟಿದ್ದೀನಿ. ಉಪ್ಪು ಒಂಚೂರು ಎಣ್ಣೆ ಹಾಕಿ ಕಲಸಿ ಇಟ್ಟಿದ್ದೀನಿ. ಮತ್ತೆ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಅಮೂಲ್ದು ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಚೀಸು, ಈ ಕ್ಯೂಬ್ಸ್ ಚೀಸು ಯೂಸ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು, ಅಮೂಲ್ ಅವ್ರದ್ದು ಆರ್ಗ್ಯಾನಿಕ್ ಗೋಧಿ ಹಿಟ್ಟು. ಆಮೇಲೆ ಅಮೂಲ್ ಅವ್ರದ್ದು ಈ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಅಮೂಲ್ ಅವ್ರದ್ದು ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ, ಇದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಫಸ್ಟ್ ಗೋಧಿ ಹಿಟ್ಟನ್ನ ಈ ತರ ಚಪಾತಿ ಹಿಟ್ಟು ಅದಕ್ಕೆ ಕಲಸಿಟ್ಕೋಬೇಕು. ಮತ್ತೆ ಒಂದು ಬೌಲ್ ತಗೊಳ್ಳಿ. ಇದನ್ನ ನಾನು ಪಾಲಕ್ ಸೊಪ್ಪನ್ನ ತೊಳೆದು ಸಣ್ಣಕ್ಕೆ ಹೆಚ್ಚಿ ಅದನ್ನ ಬೇಯಿಸಿ ಹಾಕ್ಬೇಕು. ಬಟ್ ಬೇಯಿಸಿ ಹಾಕಿದ್ರೆ ಒಂದ್ ಸ್ವಲ್ಪ ಇದಾಗ್ಬಿಡತ್ತೆ. ಅದಕ್ಕೆ ನಾನು ಹುರಿದಿದ್ದೀನಿ, ಒಂಚೂರು ಎಣ್ಣೆಲಿ ಹುರಿದಿದ್ದೀನಿ. ಸ್ವಲ್ಪ ಈ ತರ ಕ್ರಿಸ್ಪಿ ಆಗಿರುತ್ತೆ, ಅಂದ್ರೆ ಈ ತರ ಚೆನ್ನಾಗಿರುತ್ತೆ. ಹುರಿದು ಹಾಕಿದ್ರೆ ಈ ತರ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಈ ತರ ಇಟ್ಕೊಂಡಿದ್ದೀನಿ ನಾನು. ಇವಾಗ ಈ ಸಣ್ಣ ಹಸಿ ಮೆಣಸಿನಕಾಯಿನ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಬನ್ನಿ. ಇದು ಬಾಯಿಗೆ ಸಿಕ್ಕತ್ತೆ, ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳಿ. ಮಕ್ಕಳು ಕೊಡುವಾಗ ಇದನ್ನ ಸ್ಕಿಪ್ ಮಾಡಿದ್ರು ಓಕೆ, ಯಾಕೆಂದ್ರೆ ಮತ್ತೊಂಚೂರು ಅಚ್ಕಾರದ ಪುಡಿ ಹಾಕ್ತಾ ಇರ್ತೀರಲ್ವಾ, ಅದಕ್ಕೆ ಇದನ್ನ ಸ್ಕಿಪ್ ಮಾಡ್ಬಿಡಿ. ಈಗ ಪನ್ನೀರ್ ಹಾಕೊಳ್ಳೋಣ ಅದಕ್ಕೆ. ನೋಡಿ, ಈ ಪನ್ನೀರ್ ತಗೊಂಡಿದ್ದೀನಿ. ಇದನ್ನ ಒಂಚೂರು ಈ ಬೌಲಲ್ಲಿ ಚೆನ್ನಾಗಿ ತುರ್ಕೊಳ್ಳೋಣ. ನೀವು ಸ್ಮ್ಯಾಶ್ ಬೇಕಾದ್ರೆ ಮಾಡಾಕೋಬಹುದು ಅಥವಾ ಹಿಂಗೂ ಹಾಕೋಬಹುದು. ನಾನು ತುರ್ದು ಹಾಕೋಣ ಅಂತ ತುರ್ದು ಹಾಕ್ತಾ ಇದ್ದೀನಿ ಇದನ್ನ. ನೋಡಿ, ಇಷ್ಟು ತಗೊಂಡಿದ್ದೀನಿ. ಈಗ ಇದಕ್ಕೆ ಎರಡು ತರ ಚೀಸ್ ಹಾಕಬೇಕು. ಇದು ಒಂದು ಕ್ಯೂಬ್ಸ್, ಇದು ಒಂಚೂರು ಹಾಕಿ
ಇದು ಹಾಕ್ಕೊಂಡಿದ್ದೀನಿ ಒಂಚೂರು. ಆಮೇಲೆ ಮೊದಲೆಲ್ಲ ಚೀಸು, ಡೈಸ್ ಚೀಸು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕಿದ್ದೀನಿ. ಈಗ ಇದ್ರ ಜೊತೆಗೆ ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಪಾಲಕ್ನ ಹೆಚ್ಚಿ ಹುರ್ಕೊಂಡಿರೋದು, ಮೆಣಸಿನ್ಕಾಯಿ ಹಾಕಿದ್ದೀವಿ ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ಇಲ್ಲಾಂದರೆ ಪೆಪ್ಪರ್ ಪೌಡರು ಹಾಕ್ಕೋಬೋದು. ಟೇಸ್ಟ್ಗೆ ಒಂದು ಸ್ವಲ್ಪ ಗರಂ ಮಸಾಲ, ಇದ್ರ ಜೊತೆಗೆ ಉರಿಗೆನ ಒಂಚೂರು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ನೋಡಿ ಈ ಥರ ಕಲಿಸ್ಕೊಳ್ಳಿ. ಇದನ್ನು ಪಾಲಕ್ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಪಾಲಕ್ ಸೊಪ್ಪು ಬೇಯಿಸಿ ಹಾಕಿರ್ತೀವಲ್ಲ, ಹುರಿದು ಹಾಕಿರ್ತೀವಲ್ಲ, ಅದೆಲ್ಲ ಕಡೆಗೂ ಮಿಕ್ಸ್ ಆಗೋ ಥರ ಮಾಡಿಟ್ಕೊಳ್ಳಿ. ಇದನ್ನು ನೋಡಿ ಚುರಿಲೆಲ್ಲ ಇರುತ್ತಲ್ಲ ಅದನ್ನು ಇಲ್ಲಾಂದರೆ ಒಂದೇ ಕಡೆ ಸೇರ್ಕೊಂಡ್ಬಿಡುತ್ತೆ ಅದು. ನೋಡಿ ಈಗ ಮಿಕ್ಸ್ಚರ್ ರೆಡಿ ಇದೆ. ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಪೂನು ಗೋಧಿ ಹಿಟ್ಟು ತಗೊಳ್ಳೋಣ, ಒಂದು ಕಪ್ಪಲ್ಲಿ. ಅದಕ್ಕೊಂಚೂರು ನೀರು ಹಾಕಿ ಸ್ಲೇದರಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಳ್ಳಿ. ತುಂಬ ಗಟ್ಟಿಗೂ ಬೇಡ, ತುಂಬ ನೀರಾಗೂ ಬೇಡ, ಈ ಥರ ಮಾಡ್ಕೊಳ್ಳಿ. ಈಗ ಗೋಧಿ ತಗೊಂಡು ಇದನ್ನು ನಾದ್ಕೊಳ್ಳೋಣ ಒಂಚೂರು. ನೋಡಿ ಈ ಚಪಾತಿಗೆ ತಗೊಂತಿಲ್ಲ, ಅದಕ್ಕಿಂತ ಒಂಚೂರು ಸ್ವಲ್ಪ ದೊಡ್ಡದು ತಗೋಬೇಕಿದು, ತುಂಬ ಸಣ್ಣ ತಗೋಬೇಡಿ.
ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಇದನ್ನು. ನೋಡಿ ಈ ಥರ ಲಟ್ಟಿಸ್ಕೋಬೇಕು. ಅದನ್ನು ಚಪಾತಿ ಮಾಡ್ಕೊಳ್ಳೋಣ. ನೋಡಿ ಲಟ್ಟಿಸ್ಕೋಬೇಕು. ನಾವು ಲಿಫಾಫ ತಯಾರಾಗೋಷ್ಟೊತ್ತಿಗೆ ಹೆಂಚನ್ನ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ನಾವು ಏನಕ್ಕೆ ಲಟ್ಟಿಸ್ಕೊಂಡಿರ್ತೀವಲ್ಲ ಇದನ್ನು ಹಿಂಗೆ ಇಟ್ಕೊಂಡು ಈ ಮಿಕ್ಸ್ಚರ್ ಇರುತ್ತಲ್ಲ, ಏನಿ ಮಿಕ್ಸ್ಚರ್ ಇರುತ್ತಲ್ಲ ಇದನ್ನ ಸೆಂಟರ್ಗೆ ಹಾಕೋಬೇಕು. ಇದನ್ನ ನೋಡಿ ಈ ತರ ಸೆಂಟರ್ಗೆ ಹಾಕೋಬೇಕು. ಸೆಂಟರ್ಗೆ ಹಾಕೊಂಡು ಈ ಕಡೆಯಿಂದ ಹಿಂಗೆ ಮಡಚಬೇಕು. ಇದು ಈ ಕಡೆಯಿಂದ ಹಿಂಗೆ ಮಡಚಿ ಒಂಚೂರು ಇಲ್ಲಿ ಏನು ಮಾಡ್ಕೊಂಡಿರ್ತೀವಿ ಗೋಧಿ ಹಿಟ್ಟಿಂದು ಬಿಟ್ಕೋಬಾರ್ದು ಅಂತ ಇದನ್ನು ಹಿಂಗೆ ಪ್ಯಾಕ್ ಮಾಡಿ ಈ ಕಡೆಯಿಂದ ಹಿಂಗೆ ಫೋಲ್ಡ್ ಮಾಡಿ ಈ ಕಡೆಯಿಂದ ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ ಈ ಥರ ಈಗ ಇದು ರೆಡಿಯಾಗಿದೆ ಒಂದು. ನೋಡಿ ಈಗ ಇನ್ನೊಂದು ಅದೇ ಥರ ತಗೊಂಡು ಮತ್ತು ಅದೇ ಥರ ಸೇಮ್ ಪ್ರೊಸೀಜರು. ಈ ಮಿಕ್ಸ್ಚರ್ನ ಹೀಗೆ ಮಧ್ಯದಲ್ಲಿ ಹಾಕಿ ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಹಾಕ್ಕೊಳ್ಳಿ, ಇದು ಬೇಕಾದರೆ ಥರ ಮಾಡ್ಕೊಳ್ಳಿ, ಹೆಂಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಥರ ಅದು ಬಿಟ್ಕೊಂಡು ಬರಬಾರ್ದು ಅಂತ ಅಷ್ಟೇನೆ. ಮತ್ತು ಈ ಕಡೆಯಿಂದ ಫೋಲ್ಡ್ ಮಾಡಿ ಈ ಕಡೆಗೆ ನಾನು ಚೂರು ಹಚ್ಚಿ
ಈ ಕಡೆಯಿಂದ ಹಿಂಗೆ ಫೋಲ್ಡ್ ಮಾಡಿದ್ರೆ ಇದು ಈ ಥರ ರೆಡಿ ಆಗುತ್ತೆ ನೋಡಿ. ನೋಡಿ ಈಗ ರೆಡಿಯಾಗಿದೆ ಇದು. ಥರ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಹೆಂಚು ಕಾದಿದೆ. ಇಲ್ಲಿ ನಾನೀಗ ಅಮೂಲ್ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಏನು ಮಾಡಿರ್ತೀವೋ ಅದನ್ನು ಈಗ ನೋಡಿ ಹಿಂಗೆ ಹಾಕ್ಬೇಕು. ಇವಾಗ ಇದನ್ನು ಸ್ವಲ್ಪ ಇದು ಒಳಗಡೆಗೆಲ್ಲ ಬೇಯಬೇಕು. ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಬೇಗ ಬೇಯುತ್ತೆ, ರುಚಿನೂ ಇರುತ್ತೆ. ಸ್ವಲ್ಪ ದಪ್ಪ ಲಟ್ಟಿಸ್ಕೋಬೇಡಿ, ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಈ ಕಡೆ ಎಲ್ಲ ಬೇಯಬೇಕಲ್ಲ, ಅಷ್ಟು ಕಡೆಗೂ ಒಂಚೂರು ಹಿಂಗೆ ಇಟ್ಕೊಂಡ್ರೆ ಎಲ್ಲ ಕಡೆಗೂ ಚೆನ್ನಾಗಿ ಬೇಯುತ್ತೆ. ಆದ್ಮೇಲೆ ಸ್ವಲ್ಪ ಸಣ್ಣ ಉರಿಲಿ ಬೇಯಿಸಿ, ಇದ್ರ ಒಳಗಡೆವರೆಗೂ ಹೋಗಿ ಬೇಯಬೇಕಲ್ಲ ಅದು. ನೋಡಿ ಸಣ್ಣ ಉರಿಲಿಟ್ಟು ಬೇಯಿಸಿದ್ದನ್ನು. ಸ್ವಲ್ಪ ಕೆಂಪಗಾಗಬೇಕು. ಈಗ ಒಂಚೂರು ಮೇಲಿಂದ ಸ್ವಲ್ಪ ಬೆಣ್ಣೆ ಹಾಕಿದಕ್ಕೆ ತೆಗಿಯೋಣ. ಅದೇ ಥರ ಇನ್ನೊಂದು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಬೇಯಿಸ್ಕೊಂಡ್ಬಿಡೋಣ.
ಮೊಸರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಸಣ್ಣ ಹುರಿಬಿಟ್ಟು ಬೇಯಿಸಿದ್ರೆ ಎಲ್ಲ ಕಡೆಗೂ ಚೆನ್ನಾಗಿ ಬೇಯುತ್ತೆ, ಒಳಗಡೆಗೂ ಬೇಯುತ್ತೆ. ನೋಡಿ ಈ ಥರ ಬೇಯಿಸ್ಕೊಂಡು ನೋಡಿ ಈ ಥರ ಕೆಂಪಗಾದರೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದನ್ನು ನೋಡಿ ಈ ಥರ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಹೀಗೆ ನೋಡಿ 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 ಹೀಗೆ ಇದ್ರ ಜೊತೆಗೆ ಸಾಸ್ ವಿತ್ ಮಯೋನೀಸ್ ಹಾಕ್ಕೊಂಡು ತಿನ್ಬೋದು, ಹಾಗೆ ತಿನ್ಬೋದು, ಎಲ್ಲ ಹಾಕಿಟ್ಟಿರ್ತೀವಿ. ಬಟ್ ಇದ್ರ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಪಾಲಕ್ ಪನ್ನೀರ್ ಲಿಫಾಫಾ ಚೆನ್ನಾಗಿದೆ, ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು.